ಹಲೋ ಬೆಸ್ಟೀಸ್, ಇವತ್ತಿನ ತುಂಬ ಶಾರ್ಟ್ ಆ್ಯಂಡ್ ಫ್ಲೇವರ್ಫುಲ್ ರೆಸಿಪಿ ಪುದೀನ ಚಟ್ನಿ. ಈ ಪುದೀನ ಚಟ್ನಿ ಜೊತೆಗೆ ಅನ್ನಂ, ದೋಸೆ, ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬಾ ಈಸಿ ಪ್ರಾಸೆಸ್. ಫಸ್ಟ್ ಒಂದು ಪ್ಯಾನ್ನಲ್ಲಿ ಅರ್ಧ ಸಣ್ಣ ಗ್ಲಾಸ್ ನೀರು ಹಾಕಿ ಅದರಲ್ಲಿ 4 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಪೌಡ್ಸ್ ಹಾಕಿ ನೀರೆಲ್ಲ ಖಾಲಿ ಆಗೋವರೆಗೂ ಬಾಯ್ಲ್ ಆಗಬೇಕು. ನೀರೆಲ್ಲ ಖಾಲಿ ಆದ ನಂತರ 1/4 ಸ್ಪೂನ್ ಅಷ್ಟೇ ಆಯಿಲ್ ಹಾಕಿ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಸ್ಕಿನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಈ ಥರ ಬರ್ನ್ ಆದ ನಂತರ ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ನಲ್ಲಿ ಒಂದು ಕಟ್ ಪುದೀನ ಸೊಪ್ಪು ಎಲೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು, ಅರ್ಧ ಸಣ್ಣ ಗ್ಲಾಸ್ ನೀರು ಹಾಕಿ ಪುದೀನ ಸೊಪ್ಪು ಅದರಲ್ಲೇ ಹಾಕಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ನೀರು ಖಾಲಿ ಆಗೋವರೆಗೂ ಬಾಯ್ಲ್ ಮಾಡ್ತಾನೆ ಇರಬೇಕು. ನೀರು ಈ ಥರ ಎಲ್ಲ ಫುಲ್ ಡ್ರೈ ಆದಮೇಲೆ ಪುದೀನ ಸೊಪ್ಪು ಸಪ್ರೇಟ್ ತೆಗೆದಿಟ್ಕೋಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನಲ್ಲಿ ಶೇಂಗಾ ಬೀಜ ಮತ್ತು ಫ್ರೈ ಮಾಡಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಉಪ್ಪು ಇದೊಂದು ಸತಿ ಗ್ರೈಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತೋರಿಸಿರೋ ಥರ ನಾರ್ಮಲ್ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದೇ ಥರ ನಾನು ತೋರಿಸಿರೋ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ತುಂಬ ಟೇಸ್ಟಿ ಫ್ಲೇವರ್ಫುಲ್ ಪುದೀನ ಚಟ್ನಿ ರೆಡಿ ಆಗಿರುತ್ತೆ. ನೀವು ಈ ಸಿಂಪಲ್ ಫ್ಲೇವರ್ಫುಲ್ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆಯಂತ ಬನ್ನಿ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.